ಅರುಣಕ್ಕೆ ಭೂವರನೇ ಮೂರ್ಲೋಕದೊಡೆಯನೇ ಆಲಿಸಿ ಅರುಣಕ್ಕೆ ಭೂವರನೇ ಮೂರ್ಲೋಕದೊಡೆಯನೇ ಲಾಲಿಸಿ ಅರುಣಕ್ಕೆ ಭೂವರನೇ ದಂಡಿನೊಡನೆ ಮುಳ್ಕೊಂಡು ಬರಲಿಕ ದಿಂಡೆಯ ಗಂಡತಿ ಅಲಿಸಿ ಅರುಣಕ್ಕೆ ಭೂವರನೇ ಭೂಲೋಕದೊಡೆಯ ಭೂವರನೇ ಅಲಿಸಿ ಅರುಣಕ್ಕೆ ಭೂವರನೇ ಯಾರು ನೀನು? ನಾನು ಹೊಲೆಯ. ಎಂತದ್ದು? ನಾನು ಹೊಲೆಯ ಬದಿಯಿಂದ ಬಂದವ. ಓ, ನಿನಗೆ ನಾಲಿಗೆ ಸರಿ ಮಗುಚಿದ್ದು ಇಲ್ಲ ಆದ್ರೆ ಬಿಟ್ಟು ಹೋಗ್ಬೋದಲ್ಲ. ಹೊಳೆಯ ಬದಿಯಿಂದ ಬಂದವ. ಹೌದೇನೋ ಪುಣ್ಯಾತ್ಮ? ನಾನು ಅರಸ ಹೌದು. ಹಾಗಂತ ಪ್ರಜೆಗಳೆಲ್ಲ ಹೊಳೆ ಬದಿಗೆ ಹೋಗಿ ಬಂದದ್ದನ್ನು ಲೆಕ್ಕ ಇಡುವುದಕ್ಕಿರುವವ ಅಂತ ಭಾವಿಸಿದೆಯಾ? ಕೇಳ್ತವನೇ, ನಾನು ಹಾಗೆ ಎಲ್ಲ ಹೊಳೆ ಬದಿಗೆ ಹೋದದ್ದಲ್ಲ. ಮತ್ತೆ ಹೇಗೆ? ನಾನು ನಿಮ್ಮವರ ಒಟ್ಟಿಗೆ ಹೋದವ. ನಮ್ಮವರ ಒಟ್ಟಿಗೆ? ಹೌದು. ನಮ್ಮ ಚೆಂಡೆ ಮತ್ತು ಪರಚೆಂಡೆ ಬದಲಿಸಿದ್ದೇವೆ ನಾವು ಈಗ. ಹೇಗೆ? ಚೆಂಡೆ ಅಲ್ವಾ? ನಿಮ್ಮವರು ಮಂತ್ರಿಗಳು. ಓ ಹೋ ಹೋ, ಚಂಡ ಪ್ರಚಂಡ. ಅವರೊಟ್ಟಿಗೆ ನಾನು ಮಾಯಾವತಿಯನ್ನು ಹುಡುಕಿಕೊಂಡು ಹೋದವ. ನಿನಗೆ ಸಿಕ್ಕಿದಿಲ್ಲ? ಈಗ ಸಿಗಬೇಕಾದವರಿಗೆ ಸಿಗುವುದಿಲ್ಲ, ನಿನಗೆಲ್ಲಿಂದ ಸಿಗುವುದು? ನಂದಿನಿ ತೀರದ ಹತ್ತಿರ. ಓ, ಆ ಮಾಯಾವಿ ತರುಣಿಯನ್ನು ತರುವುದಕ್ಕಾಗಿ ಹೋದವರು. ಹೌದು ಹೌದು. ಜೊತೆಯಾಗಿ ನೀನು ಹೋದಿಯಾ? ಹೌದು, ನಾನು ಹೋಗಿದ್ದೇನೆ. ಒಳ್ಳೇದಾಯ್ತು. ಹೌದು. ಎಲ್ಲಿ ಹೋದೆ? ಇವರ ಒಟ್ಟಿಗೆ ಆ ನಂದಿನಿ ತೀರದ ಆ ಜಳಕದ ಕಟ್ಟೆ ಉಂಟಲ್ಲ, ಜಳಕದ ಕಟ್ಟೆ. ಎಂತದ್ದು ಜಳಕದ ಕಟ್ಟೆ? ಅಲ್ಲಿ ನಂದಿನಿ. ಕೆಲವರೆಲ್ಲ ಬಂದು ಸ್ನಾನ ಮಾಡ್ತಾರೆ ಅಲ್ಲಿ. ಹೌದೌದು. ಅಲ್ಲಿಗೆ ಹೋದದ್ದು. ಅಲ್ಲಿ ಅವಳು 13ನೇ ಕಲ್ಲಿನಲ್ಲಿ ಕುಳಿತು. ಓ, ನಿನಗೆ ಈಗ ಕಲ್ಲಿನ ಲೆಕ್ಕವನ್ನು ಸರಿ ಇಡ್ತೀಯಲ್ಲ? ಅಲ್ಲ, ಅವಳು ಕೂತದ್ದು ಆ ಕಲ್ಲಿನಲ್ಲಿ. ಕಲ್ಲಿನಲ್ಲಿ? ಹೌದೌದು. ಹೇಗೆ ಕೂತಿದ್ಲು? ಅವಳು ಕೂತಿದ್ಲು. ಆಗ ನಮ್ಮ ಚೆಂಡೆ ಪರಚೆಂಡೆ ಅವರು ಅವಳನ್ನು ಕರೆದ್ರು. ಕರೆದ್ರ? ಹೌದು. ಏನಂತ ಕರೆದ್ರು? ಅವರು ಕರೆದ್ರು. ಓ ನಾರಿ, ಓ ಪೂರಿ. ನಿಮಗೆ ಹೆಚ್ಚಾಯ್ತಾ ತಿನ್ನದ್ದು? ಅವರು ಕರೆದದ್ದು ಪೋರಿ. ಹಾಗೆ ಕರೆದು, ಬಾ ಬಾ ನಮ್ಮ ಒಡೆಯನನ್ನು ಒರೆಸು. ಎಂತದ್ದು? ಅವರು ಕರೆದದ್ದು. ನನಗೆ ನಾವು ಚರ್ಮ ರೋಗ ಬಂದಿದ. ಅಲ್ಲ ಅಲ್ಲ, ಒರೆಸು ಒರೆಸು. ಹಾಗಾದ್ರೆ ಬಂದಿರ್ಬೇಕಲ್ಲ. ಎಲ್ಲಿ ಅವಳು? ಇಲ್ಲ ಇಲ್ಲ, ಅವಳು ಏನು ಹೇಳಿಲ್ಲ. ಅದಕ್ಕೆ ಅದಕ್ಕೆ ನಾನು ಹೇಳಿದೆ. ಏನು ಹೇಳಿದೆ? ಓ ಚಂಡ ಪ್ರಚಂಡರೇ, ನೀವು ಮಾತಾಡಿಸುವುದು ಬೇಡ, ಅವಳನ್ನು ನಾನು ಮಾತನಾಡಿಸ್ತೇನೆ. ಹೌದಾ? ನೋಡು, ನೀನು ನನ್ನ ಅನ್ನ ತಿಂದದ್ದಕ್ಕೆ ಅನ್ನ ತಿಂದದ್ದಕ್ಕೆ ನಾನು ಏನಾದ್ರೂ ಮಾಡಬೇಡವಾ? ಮಾಡ್ಲೇಬೇಕು. ಕೆಲವರು ಇಷ್ಟಿಷ್ಟು ತಿಂತಾರೆ, ಏನು ಮಾಡುದಿಲ್ಲ. ಈಗ ತಿಂದಷ್ಟು ಮಾಡ್ಲಿಕ್ಕೆ ಆಗ್ತಾರ? ಇಲ್ಲ ಅಲ್ಲ. ಕೆಲವರು ಎಷ್ಟು ತಿಂತಾರೆ ಅಷ್ಟು ತಿಂದು ಸಹ 2-3 ದಿವಸ ಮಾಡದೇ ಅವಶ್ಯ. ಆದರೆ ನೀನು ಹಾಗಲ್ಲ, ಎಲ್ಲವರ ಹಾಗೆ ಸೋಮಾರಿ ಅಲ್ಲ. ತಿಂದ ಅನ್ನಕ್ಕೆ ಸ್ವಲ್ಪವಾದರೂ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿಗೆ ಹೋದೆ. ಹೋಗಿ ಅವಳನ್ನು ಕರೆದೆ. ನೀನು ಕರೆದೆಯಾ? ಹೌದು. ಏನೆಂದು ಕರೆದೆ? ನಾನು ಓ ಸಿಂಗಾರಿ, ಅದು ಒಳ್ಳೆ. ಓ ಭಂಡಾರಿ. ನಿನಗೆ ಅಗತ್ಯ ಉಂಟು, ಕೂದಲು ಮುಖಕ್ಕೆ ಬೀಳುತ್ತದೆ. ಹೋಗಿಯೇ ಬರಬೇಕಿತ್ತು ಅಲ್ಲಿಗೆ. ಎಲ್ಲಿಗೆ? ಭಂಡಾರಿ ಅಲ್ಲ ಮತ್ತೆ? ಅವಳು ಬಹಳ ಚಂದ, ಬಂಗಾರಿ. ಹಾಗೆ ಕರೆದೆ. ಓ ಮಣಿಯಣ್ಣನಿ. ಎಂತದ್ದು? ಯಾರ ಮಣಿಯು? ಅವಳದು ಕೂದಲು ಇಷ್ಟುದ್ದುಂಟು.
ಫಣಿವೇಣಿ. ಹಾಗೆ ಕರೆದೆ. ಅದಾಗದಿದ್ರೆ ನಾಗವೇಣಿ ಅಂತ ಹೇಳ್ಬಹುದಲ್ಲ, ನಿನಗೆ ದೊಡ್ಡ ದೊಡ್ಡ ಶಬ್ದದ ಬಯಕೆ. ನಾಗವೇಣಿ. ಮತ್ತೆ ಕರೆದೆ ನಾನು. ಏನು? ಓ ಸುಂದರನ ಅಂಗಿ. ಯಾಕೆ ಅವಳಿಗೆ ಬೇರೆ ಅಂಗಿ ಸಿಗ್ಲಿಲ್ವಾ? ಹಾಗಲ್ಲ, ಅವಳ ಮುಖ ಬಹಳ ಚಂದ, ಸುಂದರಾಂಗಿ. ಹಾಗೆ ಕರೆದೆ. ಏನಕ್ಕೆ ಹೇಳಲಿಲ್ಲ ಅವಳು. ಮತ್ತೆ ಏನು ಕರೆದೆ? ಪುನಃ ಕರೆದೆ ನಾನು. ಓ ಕುಂದಾಪುರದ ಬದನೆ. ನಿನಗೆ ಈಗ ಗೊತ್ತಾಗಿದೆ, ಬಹುಶಃ ಇಲ್ಲಿರುವವರು ಹೆಚ್ಚಿನವರು ಅಲ್ಲಿ ಕಡೆ. ಹಾಗೆಲ್ಲ ಮತ್ತೆ ಹಾಗೆಲ್ಲ, ಅವಳ ಹಲ್ಲು ಮಲ್ಲಿಗೆ ಮೊಗ್ಗಿನಂತೆ. ಕುಂದ ಕುಟ್ಮಲರದನೆ. ಓ ಧರ್ಮಪ್ಪನ ತಪಲೆ. ನಿನ್ನ ಅಪ್ಪನ ತಪಲೆ. ಹಾಗೆಲ್ಲ, ಅವಳ ಮುಖ ಕನ್ನಡಿಯಾಗಿತ್ತು. ದರ್ಪಣ ಕಪೋಲೆ. ಓ ಕೊಕ್ಕ ಕೋಲ ಕಂಠೆ. ಅವಳ ಕಂಠ ಬಹಳ ಕೋಕಿಲ ಕಂಠೆ. ಹಾಗೆ ಕರೆದೆ ನಾನು. ಇಷ್ಟೆಲ್ಲ ಕರೆಯುವಾಗ ನನ್ನ ಕ್ರಿಯೆಗೆ ಅವಳ ಉತ್ತರ ಕ್ರಿಯೆ ಇಲ್ಲ. ಪುಣ್ಯಾತ್ಮ, ಅವಳನ್ನು ಎಂದ್ರಿಯಾದರೂ ಚಂಡ ಪ್ರಚಂಡರು ವಧಿಸುತ್ತಿದ್ರೆ ಆಗ ಉತ್ತರ ಕ್ರಿಯೆ ಮಾಡಿಸಬಹುದಿತ್ತು. ಉತ್ತರಿಸುವ ಕ್ರಿಯೆಗೆ ಅವಳು ತೊಡಗಲಿಲ್ಲ. ಮತ್ತೇನು ಮಾಡಿದೆ? ಇಷ್ಟ ಆಗುವಾಗ ಚಂಡ ಪ್ರಚಂಡರಿಗೆ ಒಂದು ಸಿಟ್ಟು ಬಂತು. ಸಿಟ್ಟು ಬಂತು? ಹೌದು. ಅವರು ಸಿಟ್ಟು ಬಂದ್ರೆ ಜನವೇ ಅಲ್ಲ, ಮತ್ತೆ ಸಿಟ್ಟು ಬಂದು ಅವರು ಆ ಕೈಸಾಲೆಯ ಉಂಡೆ ಆಗಿ ಆದ್ರು. ಎಂತದ್ದು? ಅಲ್ಲಿ ಕೈಲಾಸದ ರುಂಡಮಾಲ. ಹೌದು. ಸಾಕ್ಷಾತ್ ಶಿವನಂತೆ ರುದ್ರ ರೂಪವನ್ನು ತಾಳಿದರೆ. ಹೌದಪ್ಪ. ತಾಳಿ ಅವರಿಗೊಂದು ಸಿಟ್ಟು ಬಂತು ಒಡೆಯ. ಹೋಗಿ ಆ ಹುಡುಗಿಯ ಕವರಿಗೆ. ಯಾವುದಕ್ಕೆ? ಅವಳ ಕವರಿಗೆ. ಬಹುಶಃ ಅವರು ಅಲ್ಲಿಂದಲೇ ಹೋಗಿರ್ಬೇಕು. ಅದು ಸಿಕ್ಕಿತಲ್ಲ ಅವರಿಗೆ, ಮತ್ತೆ ಯಾಕೆ ಇಲ್ಲಿ ಬರ್ತಾರೆ? ಕಬರಿಗೆ ಕೈ ಹಾಕಿದಾಗ ಕೈ ಹಾಕಿದ್ದೆ ತಡ. ಅವಳು ಚಂಡಿ. ನೋಡು, ಚಂಡ ಪ್ರಚಂಡರು ಹೋಗಿ ಕೈ ಹಾಕಿದ ಕ್ಷಣಕ್ಕೆ ಹುಡುಗಿ ಬಂಡೆಯಿಂದ ಜಾರಿ ನೀರಿಗೆ ಬಿದ್ದಿರಬೇಕು. ಮತ್ತೆ ಆಗುವುದಿಲ್ವಾ ಹಾಗೆ? ಹಾಗೆಲ್ಲ. ಮತ್ತೆ ಅವಳು ಸಿಟ್ಟಿನಲ್ಲಿ ನಾಲಿಗೆಯನ್ನು ಇಷ್ಟು ಉದ್ದವರೆಗೆ ಹಾಕಿ ಅವಳ ತಲೆಯನ್ನು ಕಡಿದು ಯಾವ ಸುದ್ದಿ ಹೇಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಚಂಡ ಪ್ರಚಂಡರು ಅಪ್ರತಿಮ ಶೂರರು ಮಡಿದ ವಾರ್ತೆಯನ್ನು ಚಂಡ ಪ್ರಚಂಡರು ಹೋದರೆ ನಮ್ಮಲ್ಲಿ ಪಟುಭಟರಿಗೆ ಕೊರತೆ ಇಲ್ಲ. ಇಲ್ಲ ಅಲ್ವೇ? ಇದ್ದಾರಲ್ಲ ನಮ್ಮಲ್ಲಿ. ನಮ್ಮಲ್ಲಿ ಈಗ ಅದಕ್ಕೆ ಒಂದು ಕೊರತೆ ಉಂಟಾ? ನಮ್ಮಲ್ಲಿ ಒಂದು ಎಷ್ಟು ಶೆಟ್ಟಿಗಾರರು ಇದ್ದಾರೆ ಈಗ? ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ಈಗ? ಇರುವುದೆಲ್ಲ ಅವರೇ. ಒಂದು ಇಲ್ಲಿ ಸಹ ನಿಂತದ್ದು. ಎಂತದ್ದು ಅದು? ಶೆಟ್ಟಿಗಾರರು. ಶಕ್ತಿಗಾರರು. ನೀನು ಎಂತದ್ದೋ ಹೇಳಿ ಪುಣ್ಯಾತ್ಮ, ಏನೇನೋ ಮಾಡ್ತೀವಿ. ಹಾಗೆ ಎಲ್ಲ ನೋಡಿದ್ರೆ ನೀವು ಸಹ ಒಂದು ಮಹಾ ಶೆಟ್ಟಿಗಾರರಲ್ವಾ? ಮಹಾಶಕ್ತಿವಂತ, ಮಹಾಬಲ ಅಲ್ವೇ? ಹೌದು. ಇನ್ನು ಯಾರಿದ್ದಾರೆ ನಮ್ಮಲ್ಲಿ? ನಮ್ಮಲ್ಲಿ ಅದಕ್ಕೆ ಬೇಕಾಗಿ ಈಗ ಇಬ್ಬರಿದ್ದಾರೆ. ಹೌದಾ? ಹೌದು. ಯಾರವರು? ಅವರು ಒಬ್ಬರು ಕರುವಾಳು ದೇರಣ್ಣ, ಮತ್ತೊಂದು ಉಜಿರೆ ಜಗ್ಗ. ಯಾರು? ಕರುವಾಳು ದೇರಣ್ಣ, ಕರಾಳ ವಕ್ರ, ಉಜಿರೆ ಜಗ್ಗ, ವಜ್ರಜಂಘ ಇಬ್ಬರಿದ್ದಾರೆ. ಸರಿ, ಅವರನ್ನೇ ಕರೆಸಬೇಕು.
ಮದುವೆ ಆಗುವ ಕಾಲದಲ್ಲಿ ಯಶೋಮತಿಯ ಜೊತೆಗೆ ಬಳುವಳಿಯಾಗಿ ಬಂದವರು. ಆದ್ರೆ ಇಲ್ಲಿ ಬಂದ ಮೇಲೆ ಸರಿ ಮುದ್ದೆ, ಬೆನ್ನಿಗೆ ನಿದ್ದೆ, ನಿದ್ದೆಯಿಂದ ಎದ್ರೆ ಮುದ್ದೆ ಮತ್ತೆ ಅಲ್ವೇ? ಆ ನಿದ್ದೆಯಲ್ಲಿರುವವರನ್ನು